ವೃತ್ತರನ್ನು ಕಡೆಗಣಿಸಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಅಶೋಕ್ ರಾವತ್ ಅವರಿಗೆ, ವೀರೇಂದ್ರ ಸಿಂಗ್ ಅವರಿಗೆ, ರಮಾಕಾಂತ್ ನರಗುಂದ್ ಅವರಿಗೆ, ವೀರ್ ಕುಮಾರ್ ಗಡದ ಅವರಿಗೆ ಕನಿಷ್ಠ ಪಿಂಚಣಿ ಕನಿಷ್ಠ ಪಿಂಚಣಿ ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಕನಿಷ್ಠ ಪಿಂಚಣಿ 7 ವರ್ಷದಿಂದ ಹೋರಾಟ ಮಾಡುತ್ತಿರುವ EPS 95 ಪಿಂಚಣಿದಾರರಿಗೆ EPS 95 ಪಿಂಚಣಿದಾರರಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಕನಿಷ್ಠ ಪಿಂಚಣಿ ಕನಿಷ್ಠ ಪಿಂಚಣಿ ಕನಿಷ್ಠ ಪಿಂಚಣಿ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ರಮಾಕಾಂತ್ ನರಗುಂದ್ ಅವರಿಗೆ, ವೀರೇಂದ್ರ ಸಿಂಗ್ ಅವರಿಗೆ, ಎಲ್ಲಾ ಪಿಂಚಣಿದಾರರಿಗೆ ಅಲ್ಲೇ ಮಾತಾಡು ಬೇಕೇ ಬೇಕು. ನಾವೆಲ್ಲ 70 ವರ್ಷ ದಾಡ್ತಾ ಇದ್ದೇವೆ. ಈಗ ಸರ್ಕಾರ ಕಲ್ಲು ಹೃದಯದ ಇಂಥ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಗೆಲ್ಲುವವರೆಗೆ ಹೋರಾಟ. ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ EPS 95 ಪಿಂಚಣಿದಾರರಿಗೆ EPS 95 ಪಿಂಚಣಿದಾರರಿಗೆ ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ರಾಷ್ಟ್ರೀಯ ನೇತಾರ ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ನಮ್ಮ ಕೇಂದ್ರ ಮಂತ್ರಿ ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದು ಏನಪ್ಪಾ ಅಂದ್ರೆ ನಾವೆಲ್ಲ EPS 95 ಪೆನ್ಷನ್ದಾರರಿದ್ದೆವು. ನಾವು ನಮಗೆ 500ರಿಂದ 2,500 ಈ ಪೆನ್ಷನ್ ಯೋಜನೆಯಲ್ಲಿ ನಮ್ಮ ಸಂಬಳದಲ್ಲಿ ನಾವು ನಮ್ಮ ಸರ್ವಿಸ್ ಪೂರ್ತಿ 35 ವರ್ಷ ನಾವು ವಂತಿಗೆಯನ್ನ ಕಟ್ಟಿದ್ದೆವು. 417, 541, 1250 ಈ ರೀತಿ 3 ಹಂತದೊಳಗೆ ನಾವು ವಂತಿಗೆಯನ್ನ ಕಟ್ಟಿದ್ದೆವು. ಆದ್ರೆ EPF ನಮ್ಮ ಜೀವನಕ್ಕೆ ಸಾಕಾಗಲಾರದಂತ ನಮ್ಮ ಹಣದಿಂದ ನಮಗೆ ಪೆನ್ಷನ್ ಕೊಡ್ಲಾಕ ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ. ನಾವು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂತ ಹೇಳಿ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದೊಳಗೆ ದೇಶಾದ್ಯಂತ ಹೋರಾಟ ಮಾಡ್ತಾರೆ. ಬುಲ್ಡಾನಾದಲ್ಲಿ ಈ ಹೋರಾಟ ಪ್ರಾರಂಭವಾಗಿ ಈಗ ಸರತಿ ಉದ್ಯೋಗ ಸತ್ಯಾಗ್ರಹ 2455ನೇ ದಿವಸ ನಡೆದ ಸರ್ಕಾರ ಬಿಜೆಪಿ ಮೋದಿ ಆ ಸರ್ಕಾರ आपके साथ ಅಂತ ಹೇಳ್ತಿರ್ತಾರೆ. 400 ದಿವಸ ಉಪವಾಸ ಕುಂತಿದ್ದು ಗೊತ್ತಿದ್ದು ಅವ್ರಿಗೆ ಅಭಿವೃದ್ಧಿ ಬಂದಿಲ್ಲ ಕೇಂದ್ರ ಸರ್ಕಾರ ಬುಲ್ಡಾನಾದೊಳಗ, ಮಹಾರಾಷ್ಟ್ರ ಬುಲ್ಡಾನಾದೊಳಗ. ಆಮೇಲೆ ನಾವು ಪ್ರತಿ ತಿಂಗಳು ಪ್ರತಿ ದಿಲ್ಲಿ ಒಳಗ ಎಲ್ಲ ಹೋರಾಟ ಮಾಡಿದೆವು. ದಿಲ್ಲಿ ಜಂತರ್ ಮಂತರ್ ಒಳಗ, ರಾಮಲೀಲಾ ಮೈದಾನ ಒಳಗ ಅಲ್ಲೆಲ್ಲಾನು ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾರೆ. ಇಲ್ಲ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೇವೆ, ನೀವು ಹೋರಾಟ ಮಾಡಬೇಡ್ರಿ, ನೀವು ಉಳಿದಿರೋದ್ರಿ, ನೀವು ಮನೆಗೆ ಹೋಗ್ರಿ, ನಾವೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಅದು ಬರೀ ಬಾಯಿ ಮಾತಾಗ್ಯದ. ಇವತ್ತಿನ ತನ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಕೇಂದ್ರ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರೇ ಹೇಳ್ತಾರೆ ಏನಂತೇಳಿ, ನಿಮ್ಮ ಕೆಲಸ ಆಗ್ತಾ ಇದ್ದ ಯುದ್ಧೋಪಾದಿಯಲ್ಲಿ ಆಗ್ತಾ ಇದ್ದ ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಘೋಷಣೆ ಮಾತ್ರ ಆಗ್ತಾ ಇಲ್ಲ.
ನಾವು ಕಟ್ಟಿದ ದುಡ್ಡು RD ಒಳಗಿಟ್ರ, ರಿಕರಿಂಗ್ ಡೆಪಾಸಿಟ್ ಒಳಗಿಟ್ರ ಅಲ್ಲಿ ಏನಾಗ್ತದ ಅಂದ್ರ ನಮ್ಮ ಹಣ ಇವತ್ತಿಗೆ 20 ಲಕ್ಷ ಆಗ್ತಿತ್ತು. ಆದ್ರೆ EPF ಆ ಲೆಕ್ಕ ಎಲ್ಲ ನಮಗೇನು ಹೇಳ್ತಾ ಇಲ್ಲ. ನಮ್ಮ ಒಂದಿಗೆ ಹಣ ಏನು ಜಮಾ ಮಾಡ್ಯಾವ ಅಷ್ಟೇ ಹಣ ಇಟ್ಕೊಂಡಾರ, ಆ ಹಣದಿಂದ ನಮಗೆ ಪೆನ್ಷನ್ ಕೊಡುವಂತ ಯೋಜನೆ ಇದು ಅಂತ ಹೇಳ್ತಾರೆ. ಯಾವ ಆರ್ಥಿಕ ತಜ್ಞ ಮಾಡಿದ್ದೋ ಇದು ಗೊತ್ತಿಲ್ಲ. ಹಣದ ಬೆಲೆ ಇದಾದಾಗ ನಮಗ DA ತುಟ್ಟಿ ಭತ್ಯೆ ಅನ್ನುವಂಥದ್ದು ಬರ್ತದ ಕೇಂದ್ರ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ. ಈ ಪ್ರೈವೇಟ್ ಸೆಕ್ಟರ್ದವ್ರು ಏನ ಮನುಷ್ಯರೇ ಅಲ್ವಾ, ಅವ್ರೇನ ಇದನ್ನೇ ಅಲ್ವಾ? ಈ ಪೆನ್ಷನ್ಗೆ ಏನು 2,000 2,500 ಕೊಡ್ತಾರ, ಅದಕ್ಕೆ ತುಟ್ಟಿ ಭತ್ಯೆ ಇಲ್ಲ. ಅದಕ್ಕೆ ನಾವು ಈಗ 7,500 ಕನಿಷ್ಠ ಪಿಂಚಣಿ ಮತ್ತು ಅದಕ್ಕೆ ತುಟ್ಟಿ ಭತ್ಯೆ ಕೊಡ್ರಿ. ಆಮೇಲೆ ವಿಧವೆಯರಿಗೆ 100% ಪಿಂಚಣಿ ಕೊಡ್ರಿ. ಆಮೇಲೆ ವೈದ್ಯಕೀಯ ಸವಲತ್ತನ್ನು ಕೊಡ್ರಿ. ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ 5,000 ಕನಿಷ್ಠ ಪಿಂಚಣಿ ಕೊಡ್ರಿ ಅಂಥೇಳಿ ನಾವು ಬೇಡಿಕೆ ಇಟ್ಟಿದ್ದೆವು. ಈ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಂತ ಅವಶ್ಯಕತೆನೇ ಇಲ್ಲ. ನಮ್ಮ ಹಣ ಸಾಕಷ್ಟು ಕೊಳಿತ ಬಿದ್ದಿದೆ ಅಲ್ಲಿ. ಆ ಹಣದಿಂದ ಬಡ್ಡಿ ರೀತಿಯಲ್ಲಿ ಮಾಡಬಹುದು. ಅವರೇ ಮಾತುಕತೆಯಲ್ಲಿ ಮಾತಾಡಿದಂತ ವಿವರ ಏನು ಅಂತಂದ್ರೆ ಸುಮಾರು 58,000 ಕೋಟಿ ರೂಪಾಯಿ ಬಡ್ಡಿ ಬರ್ತದ. ಆ ಬಡ್ಡಿಗೆ ಪೆನ್ಷನ್ ಎಷ್ಟು ಕೊಡ್ತೀರಿ ನೀವು ಕೇಳಿದಾಗ 7 ಕೋಟಿ ಅಷ್ಟೇ ನಮಗೆ ಪೆನ್ಷನ್ ಅಂತಾರ. 3 ಕೋಟಿ ತಿಂದ ಹಾಕ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ. ನಮ್ಮ ಹಣದಿಂದ ಬರುವಂತ ಬಡ್ಡಿಗೆ ಆ ಬಡ್ಡಿ ಹಣಗಳ ಬರೀ 7 ಕೋಟಿಯನ್ನ ನಮಗೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಉಳಿದ ಹಣನ ಹೆಚ್ಚು ಮಾಡಬಹುದು, ಮಾಡ್ತಾ ಇಲ್ಲ. ಅವ್ರಿಗೆ ಇದು ಹಣ ಬೇರೆದಕ್ಕೆ ಯಾಕೆ ಉಪಯೋಗಿಸ್ತೀರಿ ಅಂದ್ರೆ ಈ ಕಚೇರಿ ನಡೀಬೇಕಲ್ಲ ಆಗತ್ತಂತ. ಎಂತ ನ್ಯಾಯ ನೋಡ್ರಿ ಈ ದೇಶದೊಳಗೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾರ್ಮಿಕರ ಮೇಲೆ ಆದಂತ ದೊಡ್ಡ ನ್ಯಾಯ. ಇದನ್ನ ಹೇಳಲಿಕ್ಕೆ ಯಾರು ಅಲ್ಲೇ ಹೊಂದಿಸ್ತಾ ಇಲ್ಲ. ಸರ್ಕಾರದ ಮಂತ್ರಿಗಳಾಗಲಿ, ಸಚಿವರಾಗಲಿ, MP-ಗಳಾಗಲಿ ಲಕ್ಷ ಪೆನ್ಷನ್ ಕೊಡ್ತಾರೆ. ಅವ್ರಿಗೆ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ. ಅವ್ರೇನು ಹೇಳ್ತಾರೆ, ನಾವು ಸಮಾಜ ಸೇವೆ ಮಾಡಿದೆವು, ಅದಕ್ಕೆ ನಮಗೆ ಪೆನ್ಷನ್ ಇರ್ತದ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಇದಕ್ಕೆ 2,000 ಪೆನ್ಷನ್ ಜೊತೆ ನಾವೇನ್ ಮಾಡ್ತಾ ಇದ್ದೀವಿ, ಏನು ಈ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಆ ಇಂದಿರಾ ಕ್ಯಾಂಟೀನ್ ಒಳಗೂ 5 ರೂಪಾಯಿ 10 ರೂಪಾಯಿ ಅದಾವ ತಿಂಡಿ. ಆದ್ರೆ MLA MP-ಗಳಿಗೆ ಅಲ್ಲಿ ಏನ ಕ್ಯಾಂಟೀನ್ ಇರ್ತಾವು ಸಂಸತ್ ಭವನ್ ಒಳಗ, ವಿಧಾನಸೌಧದೊಳಗ. ಆ ಕ್ಯಾಂಟೀನ್ದೊಳಗ 10 ಪೈಸೆ 20 ಪೈಸೆ 30 ಪೈಸೆ ಇರ್ತಾರೆ. ಅತಿ ಕಡು ಬಡವರು ಅಂದ್ರೆ ಈ MLA-ಗಳು MP-ಗಳು ಇಂಥದನ್ನು ತಿಂತಾರ ಅವರು. ಅವ್ರಿಗೆ ಪೆನ್ಷನ್ ಎಷ್ಟದ ಅಂತಂದ್ರೆ ಲಕ್ಷಗಟ್ಟಲೆ ಪೆನ್ಷನ್ ತಗೋತಾರೆ. ನಮ್ಮ ಜಿಗಿಜಿನಗಿರಿ ಸಾಹೇಬ್ರೆ ಒಮ್ಮೆ ನಾವು ಮನವಿ ಕೊಡಕ್ ಹೋದಾಗ ನಾ ಏನಪ್ಪ ಸಾಕಾಗೈತೆ ನನಗೆ, ನಾ ಇದೊಂದು ಸಲ ಮಾಡಿ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು. ಅವಾಗ ಏನ್ ಹೇಳಿದ್ರು, ನನಗೆ 5-6 ಲಕ್ಷ ಮೇಲೆ ಪೆನ್ಷನ್ ಯಾಕೆ ಇದನ್ನೆಲ್ಲ ಮಾಡಿ ಸಾಕು, ನನಗೆ ರಗಡಾಗೈತೆ ಮಾಡಿ 40 ವರ್ಷ ಅಂತ ಸ್ವತಃ ಅವರೇ ಹೇಳ್ತಾರೆ ಇದನ್ನ. ಅಂದ ಮೇಲೆ ನೋಡ್ರಿ, ನಮ್ಗೆ ಎಂತ ಇಡೀ ದೇಶವನ್ನೇ ಕಟ್ಟಿದ ಕಾರ್ಮಿಕರ ಅನ್ನುವಂಥದ್ದು ಸ್ಪಷ್ಟವಾಗಿ ಅದ. ಆದ್ರೆ ಯಾವ ಮಂತ್ರಿನೂ ಧೈರ್ಯದಿಂದ ಇದನ್ನು ಹೆಚ್ಚು ಮಾಡ್ಲಿಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಮೋದಿ ಅವರಿಗೆ ನಾವು ಮಾತಾಡಿದೆವು 2 ಸಲ. ಆ ಮೋದಿ ಅವರೇ ಬೆನ್ನು ಚಪ್ಪರಿಸಿ ಇಲ್ಲ ನಿಮ್ ಜನಾಯನದ ನಾ ಮಾಡಿಕೊಡ್ತೀನಿ ಅಂತ ಹೇಳ್ತಾರ. ಅವ್ರ ಕೈ ಯಾರು ಕಟ್ಟಾರ ಗೊತ್ತಿಲ್ಲ. EPF ಅದವರು ವರದಿ ಕೊಟ್ಟರೆ ಅವ್ರು ಸಹಿ ಮಾಡ್ಬೇಕು. ಇದು ಒಳಗೆ ಅವರು ವರದಿ ಕೊಡ್ತಾ ಇಲ್ಲ, ಅವ್ರು ಸಹಿ ಮಾಡ್ತಾರೆ. ಕೊಡ್ರಿ ಅಂತ 2 ಸಲ ಹೇಳ್ಯಾರಂತ, ಅಂದ್ರೂ ಇವು ವರದಿ ಹೋಗ್ತಾ ಇಲ್ಲ, ಗೊತ್ತಿಲ್ಲ. ಉತ್ತರನ್ನ ನೀವು ಸಾಯಿರಿ ಅಂತ ಬಿಟ್ಟಾರ. ಪೆನ್ಷನ್ದಾರ ನಾವು 78 ಲಕ್ಷ ಜನ, ಪ್ರತಿದಿನ ಸರಾಸರಿ 200ರಿಂದ 250 ಜನ ಇಡೀ ದೇಶದೊಳಗೆ ಸಾಯ್ತಾರ. ಅಂದ್ರೆ ಎಷ್ಟು ಜನ ಸಾಯ್ತಾ ಇದ್ದಾರೆ ನೋಡ್ರಿ. ನಮ್ಮ ಹೋರಾಟ ಈಗಾಗಲೇ 10 ವರ್ಷ ಆಗ್ತಾ ಬಂತು. 10 ವರ್ಷ ಒಳಗೆ ಸುಮಾರು 8ರಿಂದ 10 ಲಕ್ಷ ಜನ ಸತ್ತು ಹೋಗ್ತಾರೆ ಈ ಪೆನ್ಷನ್ ಆಸೆ ಒಳಗೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ವೃತ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ರಾಜಕಾರಣಿಗಳು. ನಾನು ಧಿಕ್ಕಾರ ಹೇಳ್ತೀನಿ. ಹೈಯರ್ ಪೆನ್ಷನ್ ಅಂತ ಹೇಳಿ ಒಂದು ಬರ್ತದೆ, ಅದನ್ನ ಮೋಸದಿಂದ ನಮಗೆ ಯಾರಿಗೂ ಅಳವಡಿಸಿಲ್ಲ. ಅದನ್ನ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ನಾವು. 4/11/2022 ಜಜ್ಮೆಂಟ್. ಆ ಜಜ್ಮೆಂಟ್ ಅನ್ನ 6 ತಿಂಗಳ ಒಳಗ ಜಾರಿಗೆ ತಗೊಂಬರ್ರಿ ಅಂತ ಹೇಳ್ಯಾರ. 6 ತಿಂಗಳಲ್ಲ, ಇವತ್ತಿನ ದಿವಸ 4/11/2022 ಅಂದ್ರೆ ಇವತ್ತು 25. ನೋಡ್ರಿ, ಸುಪ್ರೀಂ ಕೋರ್ಟ್ ಆದೇಶವನ್ನೇ ಸರಿಯಾಗಿ ಪಾಲಿಸ್ತಾ ಇಲ್ಲ EPF. ಆಮೇಲೆ ಕೇಂದ್ರ ಸರ್ಕಾರ ಅದು ಕೊಟ್ಟದು ಏನ್ ಮಾಡಿದ್ರು ಗೊತ್ತಿಲ್ಲ.
ಇವತ್ತಿನ ದಿವಸ 17 ಲಕ್ಷ ಮಂದಿ ಅರ್ಜಿ ಹಾಕಿದ್ರು. ಅದ್ರೊಳಗ ಕೇವಲ 1 ಲಕ್ಷ ಮಂದಿಗೆ ಅಲೋ ಮಾಡ್ಯಾರ. 7-8 ಲಕ್ಷ ಮಂದಿಗೆ ಅರ್ಜಿ ರಿಜೆಕ್ಟ್ ಮಾಡ್ಯಾರ. ಇದೆಲ್ಲ ಬಹಳ ಕ್ರೂರವಾಗಿ ಸರ್ಕಾರ, ರಾಜಕಾರಣಿಗಳು ಮತ್ತು ನಮ್ಮ ವ್ಯವಸ್ಥೆ ನಮ್ಮನ್ನ ಈ ರೀತಿ ಸಾವಿನ ಅಂಚಿಗೆ ದೂಡ್ತಾ ಅದ ಅಂತ ಹೇಳಿ ನಾನು ಆಪಾದಿಸ್ತೀನಿ. ಈ ಹೋರಾಟ ಅನ್ನೋದಕ್ಕ ಅಂತಿಮ ಇದು ಅಂತಂದ್ರ ಆಮರಣ ಉಪವಾಸ ಅನ್ನೋದು. ನಾವೆಲ್ಲ ಈಗ ಹೋರಾಟ ಮಾಡ್ತಾ 70 ವಯಸ್ಸು, 71 ವಯಸ್ಸು, 80 ವಯಸ್ಸು, 85 ವಯಸ್ಸು, 90 ವಯಸ್ಸಿನವರು ಅದಾರ. 90 ವಯಸ್ಸಿನವರು ಒಂದ್ ದಿವಸ ರಾತ್ರಿ ಪೂರಾ ಬೆಳತನ ಕುತ್ಕೊಂಡು ದಿಲ್ಲಿಗೆ ಬಂದು ಹೋರಾಟ ಮಾಡ್ತಾರೆ. 90 ವಯಸ್ಸಿನವರು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಈ ಹೋರಾಟದೊಳಗೆ ನಾವು ಆಮರಣ ಉಪವಾಸ ಕರೆ ಕೊಟ್ಟಾಗ ಮಂತ್ರಿ ಅವರು ಇವೆಲ್ಲ ನಮ್ಮ ತಂದೆ ಸಮಾನ ಅದಿರಿ, ನಿಮ್ಗ ನಾವು ಈ ರೀತಿ ನಾವು ಮಾಡ್ಲಿಕ್ಕೆ ಬರಲ್ಲ, ಕೆಲಸ ಬೇಗನೆ ಮಾಡ್ತೀವಿ, ಉಪವಾಸ ಇಲ್ಲಿ ಜಂತರ್ ಮಂತರ್ ನಮ್ಗೆ ವಾಪಸ್ ಕಳಿಸ್ತಾರೆ ಮಾರ್ಚ್ ತಿಂಗಳೊಳಗೆ. ಇವತ್ತಿನ ದಿವಸ ನಾವು ಅದು ಆದ್ಮೇಲೆ ಆಗಸ್ಟ್ ಒಳಗೆ ಮತ್ತೆ ಹೋರಾಟ ಮಾಡಿದೆವು. ಅವಾಗಲೂ ಇದೇ ರೀತಿ ಹೇಳಿ ಮಾಡ್ತಾ ಇಲ್ಲ. ಅದರ ಸಲುವಾಗಿ ನಾವು ಇವತ್ತಿನ ದಿವಸ ನಾಳೆ ಅಕ್ಟೋಬರ್ 11, 12 ಬೆಂಗಳೂರೊಳಗ ಸೌತ್ ಇಂಡಿಯಾ EPS 95 ಪೆನ್ಷನ್ದಾರರ ದೊಡ್ಡ ಬೃಹತ್ ಪ್ರತಿಭಟನೆ ಅಂತೇಳಿ ನಾವು ಹಮ್ಮಿಕೊಂಡಿದ್ದೆವು. ಅಲ್ಲೇ ಕಮಾಂಡರ್ ಅಶೋಕ್ ರಾವುತ್ ಅವರು ಬರ್ತಾರ, ಎಲ್ಲರೂ ಬರ್ತಾರ. ನಾವು ಅಲ್ಲಿ ಸುಮಾರು 5,000 to 10,000 ಜನ ಸೇರುವಂತ ಫ್ರೀಡಂ ಪಾರ್ಕಲ್ಲಿ ಸೇರುವಂತ ಅವಕಾಶ ಅದ. ಅಲ್ಲಿ ನಾವು ಸೇರಿದಾಗ ಏನು ನಿರ್ಧಾರ ನಮ್ಮ ಲೀಡರ್ಗಳು ಕೈಗೊಳ್ತಾರೋ ಅದಕ್ಕೆಲ್ಲ ನಮ್ಮ ಎಲ್ಲರೂ ಬೆಂಬಲ ಅದ ಅಂತೇಳಿ ನಾನು ಹೇಳ್ತೀನಿ. 150 ಜನ ಆ ಸಮಾವೇಶಕ್ಕೆ ನಾವೆಲ್ಲರೂ ಹೋಗ್ತೇವೆ. ಮತ್ತು ಕನಿಷ್ಠ ಪಿಂಚಣಿ ಈ CBT ಮೀಟಿಂಗಲ್ಲಿ ಆಗಬೇಕಂತ ನಮ್ಮ ಬಿಜಾಪುರ NAC ಸಮಿತಿ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ನನ್ನ ಹೆಸರು BM ತೀರ್ಥ, ಕಾರ್ಮಿಕ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ, ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ, ಕಮಾಂಡರ್ ಅಶೋಕ್ ರಾವತ್ ಅವರಿಗೆ